ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮತ್ ಸುಮಧ್ವವಿಜಯ ಪಂಚಮ ಸರ್ಗದಲ್ಲಿ 13ನೇ ಶ್ಲೋಕ. ವಿಕಲ್ಪಕೋಟಿರಥ ಖಂಡಯಂದ್ರುತಂ ರೇಜೇಧಿಕಂ ಸ್ಮೇರಮುಖೋ ಬೃಹನ್ಮತಿಃ ತಮಸ್ತತೀರ್ವಾದ್ಯುಮನಿರ್ವಿಶುದ್ಧಯಾ ಗವಾಶ್ರಿತೋ ವಿಷ್ಣುಪದಂ ಸದಾಸ್ಪದಂ. ವಿಕಲ್ಪಕೋಟಿಃ ಅಥ ಖಂಡಯನ್ ಧೃತಂ ರೇಜೆ ಅಧಿಕಂ ಸ್ಮೇರಮುಖಃ ಬೃಹನ್ಮತಿಃ. ತಮಸ್ತತೀಃ ವಾ ದ್ಯುಮಣಿಃ ವಿಶುದ್ಧಯಾ ಗವಾ ಶ್ರಿತಃ ವಿಷ್ಣುಪದಂ ಸದಾಸ್ಪದಂ. ಹಾಗೆಂತ ಅಥ ಅನಂತರ ಅಂದ್ರೆ ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದಂತೆ ವಾದಿಸಿಂಹ 18 ಪ್ರಕಾರವಾದ ಒಂದು ವಾದವನ್ನ ಮುಂದೆ ಇಟ್ರು ಅಂತ. 18 ವಿಕಲ್ಪದಿಂದ ಕೂಡಿದ್ದು. ದ್ವಿನವ ಪ್ರಕಾರತಃ 18 ರೀತಿಯಾಗಿ ವ್ಯಾಖ್ಯಾನವನ್ನ ಮಾಡಿದರು ಹಾಗೆ ಅಂತ ನಾವು ನೋಡಿದೀವಿ ಒಂದು ಪದಕ್ಕೆ. ಅದನ್ನ ಕೇಳಿ ಜನರಿಗೆ ಸಂಶಯನೇ ಬಂದೋಯ್ತು. ಪೂರ್ಣಪ್ರಜ್ಞಾಚಾರ್ಯರು ಗೆಲ್ತಾರೋ ಇಲ್ಲವೋ, ಇಂತಹ ಅದ್ಭುತವಾದ ಒಂದು ವ್ಯಾಖ್ಯಾನ ಇದಲ್ಲ ಹಾಗೆ ಅಂತ ಅವರೆಲ್ಲ ಸಂಶಯ ಪಟ್ರು ಅಂತ ಹಿಂದೆ ನೋಡಿದ್ದೀವಿ. ಆಗ ಏನಾಯ್ತು ಹಾಗೆಂದ್ರೆ, ಅಥ ಈ ರೀತಿಯಾಗಿ 18 ವಿಕಲ್ಪಗಳನ್ನ ಹೇಳಿದಾಗ ಬೃಹನ್ಮತಿಹಿ ಪೂರ್ಣವಾದ ಬುದ್ಧಿವುಳ್ಳವರಾದ ಪೂರ್ಣಪ್ರಜ್ಞಾಚಾರ್ಯರು ಸ್ಮೇರಮುಖ ಮಂದಹಾಸದಿಂದ ಕೂಡಿದವರಾಗಿ, ಅಂದ್ರೆ ಇದರಿಂದ ಏನು ಸೂಚಿತ ಅಂದ್ರೆ ಆ ವಾದಿಸಿಂಹನನ್ನ ಸೋಲಿಸೋದಕ್ಕೆ ಯಾವ ಆಯಾಸವೂ ಇಲ್ಲ ಪೂರ್ಣಪ್ರಜ್ಞರಿಗೆ ಎಂಬ ಅದನ್ನ ಸೂಚಿಸ್ತಾ ಮಂದಹಾಸದಿಂದ ಕೂಡಿದವರಾಗಿ ವಿಕಲ್ಪ ಕೋಟೀಹಿ, ಏನು ವಾದಿಸಿಂಹ ಮಾಡಿದ 18 ವಿಕಲ್ಪ ಪ್ರಕಾರ ಅಂತ ಇದೆ ಅದೆಲ್ಲವನ್ನು ಕೂಡ ಧೃತಂ ವಿಳಂಬ ಮಾಡದೆ ಅಂದ್ರೆ ಕೂಡಲೇ ಅಂತ ಅರ್ಥ. ಕೂಡಲೇ ವಿಶುದ್ಧಯ ದೂಷಣ ರಹಿತವಾದ ನಿರಾಕರ್ತಂ ಅಶಕ್ಯಯ ಅಂತ ಬರೀತಾರೆ. ನಿರಾಕರಣೆ ಮಾಡಲು ಅಶಕ್ಯವಾದ ಗವಾ ಖಂಡಯನ್, ಗವಾ ಅಂದ್ರ ವಾಚ ಮಾತುಗಳಿಂದ, ಖಂಡಯನ್ ನಿರಾಕರಣೆ ಮಾಡಿ, ವಾದಿಸಿಂಹ ಹೇಳಿದ 18 ಪ್ರಕಾರವನ್ನು ಕೂಡ ನಿರಾಕರಣೆ ಮಾಡಿ, ಸದಾಸ್ಪದಂ ಸಜ್ಜನರಿಗೆ ಆಶ್ರಯೀಭೂತವಾದ ವಿಷ್ಣು ಪದಂ ಪರಮಾತ್ಮನ ಪದವನ್ನು ಆಶ್ರಯಿಸಿರತಕ್ಕ ಶ್ರಿತಸ್ಸನ್ ಅಧಿಕಂ ರೇಜೆ ಅತ್ಯಂತ ಪರಮಾತ್ಮನ ಪಾದವನ್ನ ಆಶ್ರಯಿಸಿ ಇದ್ದ ಆ ಪೂರ್ಣಪ್ರಜ್ಞಾಚಾರ್ಯರು ಅಲ್ಲಿ ಶೋಭಿಸ್ತಾ ಇದ್ರು. ಆ ವಾದಿಸಿಂಹ ಹೇಳಿದ 18 ಪ್ರಕಾರವನ್ನು ಕೂಡ ಕೂಡಲೇ ನಿರಾಕರಣೆ ಮಾಡಿ ಮಂದಹಾಸದಿಂದ ಕೂಡಿದವರಾಗಿ ಯಾವ ಆಯಾಸವೂ ಇಲ್ಲದಂತೆ ಅಲ್ಲಿ ಶೋಭಿಸ್ತಾ ಇದ್ರು ಅಂತ ಅರ್ಥ. ಯಾರಂತೆ ಒಂದು ಉದಾಹರಣೆ ಕೊಡ್ತಾರೆ, ದೃಷ್ಟಾಂತ ಕೊಡ್ತಾರೆ. ಯಾರಂತೆ ಶೋಭಿಸ್ತಾ ಇದ್ರು ಹಾಗೆ ಅಂದ್ರೆ, ಸದಾಸ್ಪದಂ ವಿಷ್ಣುಪದಂ ಶ್ರಿತಃ, ಎಲ್ಲಾ ಪ್ರಾಣಿಗಳಿಗೂ ಕೂಡ ವಾದದ್ದು ಆಕಾಶ. ಆಕಾಶ ಇದ್ರೆ ತಾನೇ ಎಲ್ಲ ಪ್ರಾಣಿಗಳು ಓಡಾಡೋದಕ್ಕೆ ಎಲ್ಲದಕ್ಕೂ ಅನುಕೂಲ ಆಗ್ತದೆ. ಅಂತ ಆಕಾಶವನ್ನ ಆಶ್ರಯಿಸಿದ ಪ್ರಾಣಿಗಳು ವಿಶುದ್ಧಯ ಗವ ನಿರ್ಮಲವಾದ ತನ್ನ ತೇಜಸ್ಸಿನಿಂದ ತಮಸ್ತತೌ ತಮಸಾಂ ಅಂಧಕಾರಾಣಾಂ ಸಮುದಾಯಾನ್ ಖಂಡಯನ್ ಎಲ್ಲಾ ಕತ್ತಲೆಯನ್ನು ಕೂಡ ನಾಶಪಡಿಸ್ತಾ, ದ್ಯುಮನಿರುವ ಹೇಗೆ ಸೂರ್ಯ ಆಕಾಶದಲ್ಲಿ ಶೋಭಿಸ್ತಾನೋ ಕತ್ತಲೆಯನ್ನ ನಾಶ ಮಾಡಿ ಬೆಳಕನ್ನ ಚೆಲ್ಲುತ್ತಾ, ಆ ಸೂರ್ಯನಂತೆ ಆಚಾರ್ಯರು ಅಲ್ಲಿ ಶೋಭಿಸ್ತಾ ಇದ್ರು ಅಂತ ಅರ್ಥ. ವಿಕಲ್ಪಕೋಟಿರಥ ಖಂಡಯನ್ ಧೃತಂ ರೇಜೇಧಿಕಂ ಸ್ಮೇರಮುಖೋ ಬೃಹನ್ಮತಿಃ ತಮಸ್ತತೀರ್ವಾದ್ಯುಮನಿರ್ವಿಶುದ್ಧಯಾ ಗವಾಶ್ರಿತೋ ವಿಷ್ಣುಪದಂ ಸದಾಸ್ಪದಂ. ಮುಂದಿನದ್ದು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.